ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿಲ್ಲಿಗೆ ಹೊಸೊಬ್ಬರಾಗಿದ್ದರೆ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ಸ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ರಿಟರ್ನಿಂಗ್ ವ್ಯೂವರ್ಸ್ ಆಗಿದ್ದರೆ ವೆಲ್ಕಮ್ ಬ್ಯಾಕ್. ಸೊ ಏನರ ಬಗ್ಗೆ ಈ ವಿಡಿಯೋ ಅಂತ ಆಲ್ರೆಡಿ ಥಂಬ್ನೇಲಲ್ಲಿ ನೋಡಿರ್ತೀರ. ಒಂದು ಪರ್ಸನ್ ನಿಮ್ಮ ಮನಸ್ಸಲ್ಲಿದ್ದರೆ, ಅಥವಾ ನೀವು ಆಲ್ರೆಡಿ ಒಂದು ರಿಲೇಷನ್ಶಿಪ್ ಅಥವಾ ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿ ಇದ್ದೀನಿ ಅಂತ ಫೀಲ್ ಆಗ್ತಾ ಇದ್ದರೆ, ಅಥವಾ ನೀವು ರೈಟ್ ಪರ್ಸನ್ ಜೊತೆ ಇದ್ದೀರಾ, ನಾನು ನಿಜವಾಗ್ಲೂ ಇವ್ರ ಮೇಲೆ ಕೌಂಟ್ ಮಾಡ್ಬೋದಾ, ಹೀಗೆಲ್ಲ ನೀವು ಯೋಚನೆ ಮಾಡ್ತಾ ಇದ್ದರೆ, ಸೊ ನೋಡೋಣ ನೀವು ಇವರಿಗೆ ಸ್ಟಿಕ್ ಆನ್ ಆಗಬೇಕಾ ಅಥವಾ ಮೂವ್ ಆದರೆ ನಿಮಗೆ ಗ್ರೋತ್ ಇರುತ್ತಾ ಲೈಫಲ್ಲಿ ಅಂತ. ಓಕೆನಾ? ಸೊ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನ್ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು. ಇನ್ಸ್ಟಾದಲ್ಲೂ ಫಾಲೋ ಮಾಡ್ಬೋದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಲ್ರೆಡಿ ಹಾಕಿದ್ದೀನಿ. ಓಕೆ, ಸೊ ಇವಾಗ ನಿಮಗೆ 2 ಆಪ್ಷನ್ಸ್ ಬರುತ್ತೆ. ಆ್ಯಸ್ ಯೂಶ್ವಲ್ ಇಮೇಜ್ನ ಚೂಸ್ ಮಾಡಬೇಕಾಗತ್ತೆ ನೀವು. ಆ್ಯಂಡ್ ಪಾಸ್ ಮಾಡಿ ಥಿಂಕ್ ಮಾಡಬೇಕು ಸ್ವಲ್ಪ ಹೊತ್ತು ಅಂತ ಹೇಳಿದ್ರೆ, ಯಾವ ಇಮೇಜ್ ನಿಮ್ಮ ಲೈಫಿಗೆ ಮ್ಯಾಚ್ ಆಗುತ್ತೆ ಅಥವಾ ನಿಮ್ಮ ಕನೆಕ್ಷನ್ನಿಗೆ ಮ್ಯಾಚ್ ಆಗುತ್ತೆ ಆ ಇಮೇಜ್ನ ನೀವು ಚೂಸ್ ಮಾಡ್ಬೋದು. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಥರ ಟೈಮಿಂಗ್ ಹಾಕಿದ್ದೀನಿ, ನೀವು ಡೈರೆಕ್ಟಾಗಿ ಹೋಗ್ಬೋದು. ಸೊ ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ. ಆಮೇಲೆ ಮೆಸೇಜ್ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ವಿಡಿಯೋನ. ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನ ಮಾತ್ರ ಮರಿಬೇಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಲೇಬೇಡಿ. ಸೊ ಫಸ್ಟ್ ಗ್ರೂಪ್, ಯಾರೆಲ್ಲ ಫಸ್ಟ್ ಇಮೇಜ್ನ ಚೂಸ್ ಮಾಡಿದ್ದೀರಾ, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ ಏನೆಲ್ಲ ಮೆಸೇಜಸ್ ಇದೆ ನಿಮಗೆ ಅಂತ, ಏನೆಲ್ಲ ಇಂಪಾರ್ಟೆಂಟ್ ಮೆಸೇಜಸ್ ನಿಮಗಿದೆ ಅಂತ ನೋಡೋಣ. ಗ್ರೂಪ್ 1. ಆಲ್ರೈಟ್, ಸೊ ಲೆಟ್ಸ್ ಸಿ ಫಾರ್ ದ ಫಸ್ಟ್ ಗ್ರೂಪ್ ಏನೆಲ್ಲ ಮೆಸೇಜಸ್ ಇದೆ. ಆಲ್ರೈಟ್, ಸೊ ವಿ ಗಾಟ್ 8 of Swords, there is 10 of Cups. All right, just a minute. Alright, so there is 8 of Cups, and 10 of Wands, and 4 of Cups. ಆಲ್ರೈಟ್, ನಾವು ಇದನ್ನ ಫ್ರೇಮಿಗೆ ಇಟ್ಕೊಬಿಡೋಣ. ಓಕೆ, ಸೊ ಫಸ್ಟ್ ಗ್ರೂಪ್, ನಾನಿಲ್ಲಿ ಒನ್ ಥಿಂಗ್ ಇಸ್ ಫಾರ್ ಶೋರ್ ನೋಡ್ತಾ ಇರೋದು, ನಿಮ್ಮ ಪಾರ್ಟ್ನರ್ ಏನಿದ್ದಾರೆ, ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೆ, ಅವರು ಈ ಒಂದು ರಿಲೇಷನ್ಶಿಪ್ ಬಗ್ಗೆ ಕಾನ್ಫಿಡೆಂಟಾಗಿಲ್ಲ, ಒನ್ ಥಿಂಗ್. ಆ್ಯಂಡ್ ಅವ್ರ ಮೇಲೇ ಕಾನ್ಫಿಡೆಂಟ್ ಇಲ್ಲ, ಸೆಕೆಂಡ್ ಥಿಂಗ್. ಆ್ಯಂಡ್ ಅವ್ರ ಮನಸ್ಸಲ್ಲಿ ಏನಿದೆ ನಿಮ್ಮ ಬಗ್ಗೆ, ಏನು ಫೀಲಿಂಗ್ಸ್ ಇದೆ ಅಂತ ಅವ್ರಿಗೇ ಕ್ಲಾರಿಟಿ ಇಲ್ಲ, ಥರ್ಡ್ ಥಿಂಗ್. ಸೊ ಇಷ್ಟೊಂದು ಕ್ಲಾರಿಟಿ ಇಲ್ದಿರೋ ಪರ್ಸನ್ಗೆ ನೀವು ಎಷ್ಟು ಎಫರ್ಟ್ ಹಾಕಿದ್ರೂ he or she is not valuing it. ಸೊ ಫಸ್ಟ್ ಗ್ರೂಪ್, ನಾನೇನು ನೋಡ್ತಾ ಇದ್ದೇನೆ, ನಿಮ್ಮ ಪಾರ್ಟ್ನರ್ ವಿತ್ 8 of Swords ಇಲ್ಲಿ, 8 of Cups ಇದೆ, 8 of Swords ಇದೆ ಇಲ್ಲಿ, ಆ್ಯಂಡ್ 4 of Cups ಇದೆ. ಮೋರ್ ದೆನ್ ಪಾಸಿಟಿವ್ ಕಾರ್ಡ್, ದೆರ್ ಈಸ್ ಕನ್ಫ್ಯೂಸಿಂಗ್ ಕಾರ್ಡ್ ಆ್ಯಂಡ್ ಕಾನ್ಫಿಡೆಂಟ್ ಲೆಸ್ ಕಾರ್ಡ್ ಆ್ಯಂಡ್ ಮೂವಿಂಗ್ ಅವೇ ಫ್ರಮ್ ಎಮೋಷನ್ ಕಾರ್ಡ್ ಅಂತ ನೋಡ್ಬೋದು, ನೀವು ನೋಡ್ತಾ ಇದ್ದೀರಾ. ಸೊ ಇಲ್ಲಿ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ಈ ರಿಲೇಷನ್ಶಿಪ್ಪಲ್ಲಿ ನಿಮಗೆ ಫುಲ್ಫಿಲ್ಮೆಂಟ್ ಇದೆ. ಡೆಫಿನೆಟ್ಲಿ ಈ ಪರ್ಸನ್ನ ನೀವು ತುಂಬ ಹಚ್ಕೊಂಡಿದ್ದೀರಾ.
ಈ ಪರ್ಸನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರದಲ್ಲಿದ್ದಾರೆ ಆ್ಯಂಡ್ ನೀವು ಇವ್ರ ಜೊತೆ ಆಲ್ರೆಡಿ ನಿಮ್ಮ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿದ್ದೀರಾ, ಫ್ಯೂಚರ್ ಪ್ಲ್ಯಾನಿಂಗೇ ಮಾಡಿಬಿಟ್ಟಿದ್ದೀರಾ ನಿಮ್ಮ ಮೈಂಡಲ್ಲೇ ಅನ್ನೋದನ್ನ ನೋಡ್ತಾ ಇದ್ದೀನಿ ಒನ್ ಥಿಂಗ್. ಆ್ಯಂಡ್ ಡೆಫಿನೆಟ್ಲಿ ನೀವು ಇವ್ರ ಬಗ್ಗೆ ನೀವು ಪ್ರಾಬ್ಲಮ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಫ್ಯೂಚರ್ ವಿತ್ ದಿಸ್ ಪರ್ಸನ್. ಬಟ್ ಎಟ್ ದ ಸೇಮ್ ಟೈಮ್ ಈ ಪರ್ಸನ್ ಏನಿದ್ದಾರೆ ಅವರು ಮೆಂಟಲಿ ಅಷ್ಟು ಕ್ಲಿಯರಾಗಿಲ್ಲ ಈ ರಿಲೇಷನ್ಶಿಪ್ ಬಗ್ಗೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ಯಾವಾಗ ಅವ್ರು ನಿಮ್ಮನ್ನ ಚೂಸ್ ಮಾಡಬೇಕಾಗತ್ತೆ, ಯಾವಾಗ ಒಂದು ಮೂಮೆಂಟ್ ಬರುತ್ತೆ ವೇರ್ ದೇ ಹ್ಯಾವ್ ಟು ಚೂಸ್ ಯು, ಪ್ರಾಬ್ಲಿ ಆ ಮೂಮೆಂಟಲ್ಲಿ ನಿಮ್ಮನ್ನ ಅವ್ರು ಚೂಸ್ ಮಾಡಲ್ಲ, ಅಥವಾ ಎಲ್ಲೋ ಒಂದು ಕಡೆ ನಿಮಗೆ ಮತ್ತೆ ಒಂದು ಕನ್ಫ್ಯೂಸಿಂಗ್ ಪಾರ್ಟ್ ಅಲ್ಲಿ ಕೂರಿಸ್ಬಿಡ್ತಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಬಿಕಾಸ್ 100% ನಿಮ್ಮ ಸೈಡಿಂದ ಎಫರ್ಟ್ ನೋಡ್ತಾ ಇದ್ದೀನಿ ಆ್ಯಂಡ್ 200% ನೋ ಎಫರ್ಟ್ ಫ್ರಮ್ ದೇರ್ ಸೈಡ್ ಅಂತ ನೋಡ್ತಾ ಇದ್ದೀನಿ. ಡೆಫಿನೆಟ್ಲಿ ನೀವು ಇವ್ರನ್ನ ತುಂಬ ಹಚ್ಕೊಂಡಿರೋದ್ರೆ ನೀವು ಅವ್ರನ್ನ ಬಿಟ್ಟರೆ ನಿಮಗೆ ತುಂಬಾ ಅದು ಒಂದು ಮೂವ್ ಆನ್ ಆಗೋಕ್ಕೆ ತುಂಬ ಟೈಮ್ ತಗೊತೀರ. ಬಿಕಾಸ್ ಇಲ್ಲಿ 10 ಆಫ್ ವಾನ್ಸ್ನ ಒಂದು ಎವ್ರಿ ಮೂಮೆಂಟ್ ನೀವು ಎಫರ್ಟ್ ಹಾಕೋದು, ಬಟ್ ನಿಮ್ಮ ಪಾರ್ಟ್ನರ್ ಸೈಡಿಂದ ಯಾವುದೇ ರೀತಿಯಾದ ಎಫರ್ಟ್ ಕಾಣಿಸ್ತಾ ಇಲ್ಲ ಅನ್ನೋ ಒಂದು ಕಾರ್ಡ್. ಓಕೆನಾ? ಸೊ ಐ ಫೀಲ್ he or she is very stuck about this connection. ಆ್ಯಂಡ್ ಎಲ್ಲೋ ಒಂದು ಕಡೆ ನೀವು ಈ ರಿಲೇಷನ್ಶಿಪ್ಪಲ್ಲಿ ಉಳ್ಕೊಂಡ್ರೆ ಅಥವಾ ನೀವು ಸ್ಟೇ ಆದರೆ ಕೈಂಡ್ ಆಫ್ ನೀವು ಏನೋ ಹ್ಯಾಪಿಯಾಗಿರ್ತೀರ, ಬಟ್ ಎಲ್ಲೋ ಒಂದು ಕಡೆ ಅವರ ಮೈಂಡಲ್ಲಿರೋ ಒಂದು ಎಕ್ಸ್ಪೆಕ್ಟೇಷನ್ಸ್ ನಿಮಗೆ ಗೊತ್ತಾಗ್ತಾ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ನೀವು ಹಚ್ಕೊಂಡಿರೋಷ್ಟು ಅವ್ರು ನಿಮ್ಮನ್ನ ಹಚ್ಕೊಂಡಿಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಡೆಫಿನೆಟ್ಲಿ ಈ ರಿಲೇಷನ್ಶಿಪ್ ಅವ್ರ ಈ ಕನೆಕ್ಷನ್ ಬಿಟ್ಟರೆ ನಿಮಗೆ ಸ್ವಲ್ಪ ಟೈಮ್ ತೊಗೊಳ್ತೀರ ನೀವು ಮೂವ್ ಆನ್ ಆಗೋಕ್ಕೆ, ಸ್ವಲ್ಪ ಸ್ಟ್ರೆಸ್ ಫೀಲ್ ಆಗುತ್ತೆ. ಎಲ್ಲೋ ಒಂದು ಕಡೆ ಎಲ್ಲ ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲೆ ಬಂತು, ಎಲ್ಲೋ ಒಂದು ಕಡೆ ನಾನು ಕಷ್ಟಪಡ್ತಾ ಇದ್ದೀನಿ, ಹೀಗೆಲ್ಲ ಥಾಟ್ಸ್ ಬರುತ್ತೆ. ಬಟ್ ದ ಅಡ್ವೈಸ್ ಇಸ್ ಲೈಕ್ 4 ಆಫ್ ಕಪ್ಸ್ ಅಂದರೆ someone is not sure here, someone wants a break. ಪ್ರಾಬ್ಲಿ ನಿಮ್ಮ ಪಾರ್ಟ್ನರ್ಗೆ ಇವಾಗ ಒಂದು ಬ್ರೇಕ್ ಬೇಕು, ನಿಮ್ಮ ಪಾರ್ಟ್ನರ್ಗೆ ಒಂದು ಮೆಂಟಲ್ ಕ್ಲಾರಿಟಿ ಸಿಗಬೇಕು ಅಬೌಟ್ ದಿಸ್ ಕನೆಕ್ಷನ್, ಆರ್ ನೀವು ಎಷ್ಟು ಅವ್ರಿಗೆ ಇಂಪಾರ್ಟೆನ್ಸ್ ಅನ್ನೋದು ಗೊತ್ತಾಗಬೇಕು ಅಂದರೆ ಎಲ್ಲೋ ಒಂದು ಕಡೆ ಅವರಿಗೊಂದು ಬ್ರೇಕ್ ಕೊಡಬೇಕು ನೀವು. ಬಿಕಾಸ್ he or she is thinking that maybe you are not the right one ಅಂತ ಥಿಂಕ್ ಮಾಡ್ತಿರ್ಬೋದು, ಅಥವಾ ಎಲ್ಲೋ ಒಂದು ಕಡೆ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ, ಎಲ್ಲೋ ಒಂದು ಕಡೆ ಅವ್ರವ್ರ ಲೈಫಲ್ಲಿ ಹ್ಯಾಪಿ ಆಗಿದ್ದಾರೆ. ಆ್ಯಂಡ್ ನಿಮ್ಮ ಎಫರ್ಟ್ ಅವ್ರಿಗೇನೋ ಹಾಗೆ ಎಫೆಕ್ಟಿವ್ ಅನ್ನಿಸ್ತಾ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ ಮೇಯ್ನಾಗಿ. ಸೊ ಐ ಫೀಲ್ ಹಿಯರ್ ಗ್ರೂಪ್ 1 ಫಾರ್ ಅ ಟೈಮ್ ಬೀಯಿಂಗ್, ಐ ಆಮ್ ನಾಟ್ ಸೇಯಿಂಗ್ ಪರ್ಮನೆಂಟಾಗಿ ಇವ್ರನ್ನ ಬಿಡಬೇಕು ಮೂವ್ ಆನ್ ಆಗಿ ಅಂತ ಹೇಳ್ತಾ ಇಲ್ಲ. ಬಿಕಾಸ್ ಆ ಒಂದು ಎನರ್ಜಿನೂ ನಾನು ನೋಡ್ತಾ ಇಲ್ಲ ಇಲ್ಲಿ. ಡೆಫಿನೆಟ್ಲಿ ನಿಮ್ಮಿಬ್ಬರ ಮಧ್ಯೆ ಒಂದು ಸ್ಪೆಷಲ್ ಬಾಂಡಿಂಗ್ ಇದೆ, ಬಟ್ ಈ ಪರ್ಸನ್ ಏನು ನಿಮ್ಮ ಮನಸ್ಸಲ್ಲಿದ್ದಾರೆ ಅವರು ಇವಾಗ ಒಂದು ರೈಟ್ ಸಿಚುವೇಶನಲ್ಲಿಲ್ಲ. ಆ್ಯಂಡ್ ಅವ್ರಿಗೆ ಅವ್ರ ಮೇಲೆ ಕಾನ್ಫಿಡೆಂಟ್ ಇಲ್ಲ ಒನ್ ಥಿಂಗ್, ಆ್ಯಂಡ್ he or she is not completely happy ಇನ್ ದ್ಯಾರ್ ಲೈಫ್. ಅದು ಎಲ್ಲೋ ಒಂದು ಕಡೆ ಎಫೆಕ್ಟ್ ಆಗ್ತಾಯಿದೆ ಈ ರಿಲೇಷನ್ಶಿಪ್ಗೆ. ಆ್ಯಂಡ್ ಅವ್ರಿಗೆ ಸ್ವಲ್ಪ ಟೈಮ್ ಕೊಡಬೇಕು ನೀವು ಥಿಂಕ್ ಮಾಡೋಕ್ಕೆ. ಎಲ್ಲೋ ಒಂದು ಕಡೆ ನೀವು ಇವಾಗ ಒಂದು ಗ್ಯಾಪ್ ತೊಗೋಬೇಕು, ಒಂದು ಸ್ಮಾಲ್ ಸೆಪ್ರೇಷನ್ ತೊಗೋಬೇಕು ಅನ್ನೋದನ್ನ ನೋಡ್ತಾ ಇದ್ದೀನಿ ಗ್ರೂಪ್ 1. ಸೊ ಇದಾಗತ್ತು ನಿಮ್ಮ ಡೈರೆಕ್ಟ್ ಮೆಸೇಜ್ ಫಾರ್ ದ ಕ್ವೆಶ್ಚನ್. ಐ ಹೋಪ್ ನಿಮಗೊಂದು ಕ್ಲಾರಿಟಿ ಸಿಕ್ಕಿದೆ ಅಂತ. ಏನನ್ನಿಸ್ತು ಮೆಸೇಜ್ ಬಗ್ಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನ ಮರಿಬೇಡಿ. ಆ್ಯಂಡ್ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ಡೈರೆಕ್ಟಾಗಿ ಹೋಗ್ಬೋದು, ಇನ್ಸ್ಟಾದಲ್ಲಿ ಫಾಲೋ ಮಾಡ್ಬೋದು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹಾಯ್ ಸೆಕೆಂಡ್ ಗ್ರೂಪ್, ಯಾರೆಲ್ಲ ನಂಬರ್ 2 ಆರ್ ಇಮೇಜ್ 2ನ ಚೂಸ್ ಮಾಡಿದ್ದೀರಾ, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ನೋಡೋಣ ನಿಮಗೆ ಏನೇನು ಇಂಪಾರ್ಟೆಂಟ್ ಮೆಸೇಜಸ್ ಇದೆ ಅಂತ. ಆ್ಯಂಡ್ ರಿಲೇಷನ್ಶಿಪ್ ಬಗ್ಗೆ ಎಕ್ಸ್ಟ್ರಾ ಮೆಸೇಜಸ್ ಸಿಗುತ್ತಾ ಅಂತ ನೋಡೋಣ. ಆ್ಯಂಡ್ ನೀವು ಸ್ಟಿಕ್ ಆನ್ ಆಗಬೇಕಾ ಈ ಪರ್ಸನಿಗೆ, ಮೂವ್ ಆನ್ ಆಗಬೇಕಾ ಅಂತ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಸೊ ಫಾರ್ ದ ಸೆಕೆಂಡ್ ಗ್ರೂಪ್, let's see.
ಲೆಟ್ಸ್ ಸಿ ವಾಟ್ಸ್ ಮೆಸೇಜ್ ಏನೇನಿದೆ ಅಂತ. ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಟೈಪ್ ಮಾಡೋದನ್ನ ಮರಿಬೇಡಿ. Alright, so there is a moon tarot. There's a Fool, two major arcanas, by the way. Ace of Pentacles, wow. Five of Wands, King of Wands. Alright, ಮಿಕ್ಸ್ ಮೆಸೇಜಸ್ ಅಂತಲೇ ನೋಡ್ಬೋದು. ಐ ಫೀಲ್ ತುಂಬ ಜನ ಇಲ್ಲಿ ಏನು ನೋಡ್ತಾ ಇದ್ದಾರೆ, ನಿಮ್ಮದು ಝೋಡಿಯಾಕ್ ಸೈನ್ ಸ್ಕಾರ್ಪಿಯೋ ಆರ್ ಅಕ್ವೇರಿಯಸ್, ಅಟ್ ದ ಸೇಮ್ ಟೈಮ್ ಲಿಯೋ, ಸ್ಯಾಜಿಟೇರಿಯಸ್ ಆರ್ ಏರೀಸ್ ಝೋಡಿಯಾಕ್ ಸೈನ್ ಅನಿಸುತ್ತೆ. ಸೊ ವಿತ್ ದ ಮೂನ್, ಐ ಫೀಲ್ ಮೂನ್ ಒಂದು ವೆರಿ ಸೀಕ್ರೆಟಿವ್ ಕಾರ್ಡ್ ಆಯಿತಾ. ಮೂನ್ ಬಂತು ಅಂದರೆ ಅಲ್ಲಿಗೆ ಆ ಒಂದು ಸಿಚುವೇಶನ್ನಲ್ಲಿ ತಿಳ್ಕೊಬೇಕಾಗಿರೋದು ತುಂಬ ಇದೆ, ಡಾರ್ಕ್ನೆಸ್ ತುಂಬ ಇದೆ, ಟ್ರುತ್ನ ಹೈಡ್ ಮಾಡ್ತಾ ಇರೋದು ತುಂಬ ಇದೆ ಅಂತ. ಸೊ ನಂಗೆ ಅನಿಸುತ್ತೆ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅವ್ರ ಬಗ್ಗೆ ನಿಮಗೆ ಇನ್ನೂ ತುಂಬ ಇನ್ಫಾರ್ಮೇಷನ್ ಗೊತ್ತಿಲ್ಲ. ಒನ್ ಥಿಂಗ್, ಅವರ ಬ್ಯಾಕ್ಗ್ರೌಂಡ್ ಬಗ್ಗೆ ಗೊತ್ತಿಲ್ಲ, ಅವರ ಲೈಫ್ ಸ್ಟೈಲ್ ಬಗ್ಗೆ ಗೊತ್ತಿಲ್ಲ, ಅವರ ಗೋಲ್ ಬಗ್ಗೆ ಗೊತ್ತಿಲ್ಲ. ಪ್ರಾಬ್ಲಿ ನೀವು ತುಂಬ ಅವ್ರ ಬಗ್ಗೆ ಯೋಚನೆ ಮಾಡಿಲ್ಲ, ಐ ಮೀನ್ ಗೊತ್ತಿಲ್ಲ ಅನ್ಬೋದು, ಇನ್ಫಾರ್ಮೇಷನ್ ಕಡಿಮೆ ಇದೆ ಅನ್ಬೋದು. ಅವ್ರು ಅಟ್ ದ ಸೇಮ್ ಟೈಮ್ ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ ಅವರು ವೆರಿ ಎಕ್ಸ್ಪ್ರೆಸಿವ್ ಅಲ್ಲ. ಅವ್ರ ಲೈಫಲ್ಲಿ ತುಂಬ ಸೀಕ್ರೆಟ್ಸ್ ಇದೆ. ಟ್ರಸ್ಟ್ ಮೀ, ಮೂನ್ ಬಂತು ಅಂದರೆ he or she is very secretive, he or she is very introvert, ಆ್ಯಂಡ್ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅವ್ರು ಅದನ್ನ ಹೇಳಲ್ಲ. ಆ್ಯಂಡ್ ವೆರಿ ಎಮೋಷನಲ್. ಓಕೆ, ವೆರಿ ಎಮೋಷ್ನಲ್. ಡೆಫಿನೆಟ್ಲಿ ನಿಮ್ಮ ಜೊತೆ ಎಮೋಷ್ನಲಿ ಕನೆಕ್ಟ್ ಆಗ್ತಾರೆ ಇವರು, ಇವಾಗ ಆಲ್ರೆಡಿ ಆಗಿದ್ದಾರೆ ಅನ್ಬೋದು. ಬಟ್ ಎಲ್ಲೋ ಒಂದು ಕಡೆ ಅವ್ರೇನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅವ್ರು ಅದನ್ನ ಎಕ್ಸ್ಪ್ರೆಸ್ ಮಾಡಲ್ಲ. ಯುನೋ, ಅವ್ರು ಏನು ಫೀಲ್ ಮಾಡ್ತಾ ಇದ್ದಾರೆ ಅದನ್ನ ಅವ್ರು ಹೇಳಲ್ಲ. ಐ ಫೀಲ್ ನೀವಿಬ್ರು ಕನೆಕ್ಟ್ ಆಗೋಕ್ಕೆ ತುಂಬಾ ಟೈಮ್ ತೊಗೊತೀರಾ, ಬಿಕಾಸ್ ನೀವು ಈ ಒಂದು ಕನೆಕ್ಷನ್ನ ತುಂಬ ಲೈಟಾಗಿ ತೊಗೊಂಡಿದ್ದೀರಾ, ಆರ್ ಇಟ್ಸ್ ಲೈಕ್ ಒಂದು ಫನ್ ವೇಯಲ್ಲಿ ತೊಗೊಂಡಿದ್ದೀರಾ. ಓಕೆನಾ, ಏನು ಚೇಂಜಸ್ ಆದ್ರೂ ಅದನ್ನ ಡೀಪಾಗಿ ನೀವು ಯೋಚನೆ ಮಾಡ್ತಾ ಇಲ್ಲ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಎಲ್ಲದನ್ನೂ ಒಂದು ಎಕ್ಸ್ಪೀರಿಯನ್ಸ್ ಆಗಿ ತೊಗೊತಾ ಇದ್ದೀರಾ. ಮಿನಿಟ್. ಓಕೆ, ಎಲ್ಲದನ್ನೂ ಒಂದು ಎಕ್ಸ್ಪೀರಿಯೆನ್ಸ್ ಆಗಿ ತೊಗೊತಾ ಇದ್ದೀರಾ ನೀವು. ಆ್ಯಂಡ್ ಏನಾಗುತ್ತೆ ಫ್ಯೂಚರಲ್ಲಿ ಅದಾಗಲಿ ಅಂತ ರೆಡಿ ಇದ್ದೀರಾ ಅನ್ಬೋದು. ಬಿಕಾಸ್ ನಾನು ಇಲ್ಲಿ ನಿಮ್ಮ ಪಾರ್ಟ್ನರ್ನ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ ಅವರು ಅಂತ ನೋಡ್ತಾ ಇದ್ದೀನಿ, ಅಥವಾ ನಿಮ್ಮ ಪಾರ್ಟ್ನರ್ ನಿಮ್ಮಿಂದ ತುಂಬ ಸತ್ಯಗಳನ್ನ ಮುಚ್ಚಿಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ನಿಮ್ಮ ಪಾರ್ಟ್ನರ್ ಅಷ್ಟು ಕಂಫರ್ಟ್ ಫೀಲ್ ಮಾಡ್ತಾ ಇಲ್ಲ ಎಲ್ಲದನ್ನೂ ಹೇಳ್ಕೊಳ್ಳೋದ್ರಲ್ಲಿ ಅನ್ನೋದನ್ನ ನೋಡ್ತಾ ಇದ್ದೀನಿ. ಬಟ್ ಅಟ್ ದ ಸೇಮ್ ಟೈಮ್ ನೀವು ಇದ್ದೀರಲ್ವ, ನೀವು ವೆರಿ ಚಿಲ್ ಪರ್ಸನ್. ಓಕೆನಾ, ಬಟ್ ಡೆಫಿನೆಟ್ಲಿ ನಿಮಗೆ ಒಂದು ಥಾಟ್ ಇದೆ ಇವ್ರ ಜೊತೆ ನನ್ನ ಫ್ಯೂಚರ್ ಇದೆಯಾ ಇಲ್ವಾ ಅಂತ, ಆಬ್ವಿಯಸ್ಲಿ ಇರುತ್ತೆ. ಬಟ್ ಏನಾಗುತ್ತೆ ಅದನ್ನ ಆಕ್ಸೆಪ್ಟ್ ಮಾಡೋಕ್ಕೆ ರೆಡಿಯಾಗಿದ್ದೀರಾ. ಆ್ಯಂಡ್ ಡೆಫಿನೆಟ್ಲಿ ಈ ಪರ್ಸನಿಂದ ನಿಮಗೊಂದು ರಿಲೀಫ್ ಫೀಲ್ ಆಗುತ್ತೆ ಇವ್ರ ಜೊತೆ ಸ್ಟಿಕ್ ಆನ್ ಆದರೆ. ಆ್ಯಂಡ್ ನಿಮ್ಮ ಲೈಫಲ್ಲಿ ನ್ಯೂ ಎಕ್ಸ್ಪೀರಿಯನ್ಸಸ್ಗೆ ಈ ಪರ್ಸನ್ ಹೆಲ್ಪ್ ಮಾಡ್ತಾರೆ. ಯುನೋ, ಎಲ್ಲೋ ಒಂದು ಕಡೆ ನಿಮಗೆ ಆ ಒಂದು ಸ್ಟ್ರೆಸ್ ಫೀಲ್ ಆಗಲ್ಲ ಇವ್ರ ಜೊತೆ ಸ್ಟಿಕ್ ಆನ್ ಆದರೆ. ಬಿಕಾಸ್ ಡೆಫಿನೆಟ್ಲಿ ನೀವಿಬ್ಬರು ಕಂಪ್ಲೀಟ್ಲಿ ಆಪೋಸಿಟ್ ಪರ್ಸನಾಲಿಟಿ. ಈವನ್ ದೋ ಅವ್ರು ನಿಮ್ಮ ಜೊತೆ ತುಂಬ ಹೈಡ್ ಮಾಡಿದ್ರು, ಬಟ್ ಐ ಡೋಂಟ್ ಥಿಂಕ್ ನೀವು ಅದನ್ನ ತುಂಬ ಸೀರಿಯಸ್ ಆಗಿ ತೊಗೊತೀರಾ ಅಂತ. ಓಕೆನಾ, ಬಿಕಾಸ್
ನಿಮ್ಮದೇ ಒಂದು ಪ್ಲ್ಯಾನ್ಸ್ ಇದೆ ಆ್ಯಂಡ್ ಐ ಆಮ್ ಡ್ಯಾಮ್ ಶ್ಯೂರ್ ನಿಮ್ಮ ಲೈಫ್ ಇನ್ ಅನದರ್ 3 ಮಂತ್ಸ್ ತುಂಬ ಚೇಂಜ್ ಆಗುತ್ತೆ. ರೀಲೊಕೇಟ್ ಆಗ್ತೀರಾ, ನ್ಯೂ ಪೀಪಲ್ನ ಮೀಟ್ ಆಗ್ತೀರಾ, ನ್ಯೂ ಪ್ಲೇಸಿಗೆ ಹೋಗೋ ಎಲ್ಲ ಪಾಸಿಬಿಲಿಟೀಸು ಇದೆ. ಗ್ರೂಪ್ 2 ಐ ಫೀಲ್ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಈ ಕ್ವೆಶನ್ ಏನು ಕೇಳ್ತಾ ಇದ್ದೀರಾ 3 ಮಂತ್ಸ್ ಆದಮೇಲೆ ಡಿಡ್ ಐ ಆಸ್ಕ್ ದಿಸ್ ಕ್ವೆಶನ್ ಅಂತ ಹೇಳ್ಬೋದು ನೀವು. ಬಿಕಾಸ್ ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ತುಂಬ ಚೇಂಜ್ ಆಗುತ್ತೆ ಫ್ಯೂಚರಲ್ಲಿ. ಆ್ಯಂಡ್ ಯು ವಿಲ್ ಮೀಟ್ ನ್ಯೂ ಪೀಪಲ್ ಆ್ಯಂಡ್ ಯು ಮೈಟ್ ಫೀಲ್ ಸಮ್ವನ್ ಎಲ್ಸ್ ಬೆಟರ್ ದ್ಯಾನ್ ದಿಸ್ ಪರ್ಸನ್ ಆಲ್ಸೋ. ಪಾಸಿಬಿಲಿಟೀಸ್ ಇದೆ. ಓಕೆ, ಹೆಂಗೆ ತೊಗೊತಾ ಇದ್ದಾರೆ ಐ ಡೋಂಟ್ ನೋ, ಬಟ್ ಪಾಸಿಬಿಲಿಟೀಸ್ ಇದೆ. ಆ್ಯಂಡ್ ಐ ಫೀಲ್ ನೀವಿಬ್ಬರು ಕಂಪ್ಲೀಟ್ಲಿ ಆಪೋಸಿಟ್ ಪರ್ಸನಾಲಿಟಿ. ಡೆಫಿನೆಟ್ಲಿ ಮೂವ್ ಆನ್ ಆಗೋದು ನಿಮಗೆ ಸ್ವಲ್ಪ ಕಷ್ಟನೇ. ಮೂವ್ ಆನ್ ಆಗೋದು ಒಂದು ಲೈಕ್ ಬಿಕಾಸ್ ಯು ವಿಲ್ ಬಿ ಹ್ಯಾಪಿ ನೋ ಮ್ಯಾಟರ್ ವಾಟ್. ಯು ವಿಲ್ ಬಿ ಹ್ಯಾಪಿ ವಿತ್ ದಿಸ್ ಪರ್ಸನ್. ಐ ಫೀಲ್ ನೀವಿಬ್ಬರು ಅರ್ಥ ಮಾಡ್ಕೊಳ್ಳೋದು ತುಂಬ ಇದೆ, ಇನ್ನು ಬೇಕಾದಷ್ಟಿದೆ. ಬಟ್ ಎಟ್ ದ ಸೇಮ್ ಟೈಮ್ ವಾಟ್ ಐ ಫೀಲ್, ನಿಮ್ಮ ಪಾರ್ಟ್ನರ್ದು ಝೋಡಿಯಾಕ್ ಸೈನ್ ಏನಾದರೂ ಏನೋ ಸ್ಯಾಜಿಟೇರಿಯಸ್, ಲಿಯೋ ಆರ್ ಏರೀಸ್ ಆಗಿದರೆ ಹಿ ಆರ್ ಶಿ ಈಸ್ ದ ರೈಟ್ ಪರ್ಸನ್. ಇಫ್ ನಾಟ್ ದೇರ್ ಈಸ್ ಅನದರ್ ಪರ್ಸನ್ ಫಾರ್ ಯು. ಅಥವಾ ನಿಮ್ಮ ಝೋಡಿಯಾಕ್ ಸೈನ್ ಸ್ಯಾಜಿಟೇರಿಯಸ್, ಲಿಯೋ ಆರ್ ಏರೀಸ್ ಆಗಿದರೆ ಫೈನ್, ನಿಮ್ಮದು ನೀವು ರೈಟ್ ಪರ್ಸನ್ ಜೊತೆ ಇದ್ದೀರಾ ಅಥವಾ ನೀವು ರೈಟ್ ಮೂವ್ ಮಾಡ್ತಾ ಇದ್ದೀರಾ ಈ ಪರ್ಸನ್ ಜೊತೆ ಅಂತ. ಇಫ್ ನಾಟ್ ದೆನ್ ಯು ವಿಲ್ ಮೀಟ್ ಅನದರ್ ಬೆಟರ್ ಆಪ್ಷನ್ ಇನ್ ಯುವರ್ ಲೈಫ್. ಐ ಫೀಲ್ ದೇರ್ ಇಸ್ ನಥಿಂಗ್ ರಾಂಗ್ ಸ್ಟೇಯಿಂಗ್ ಇನ್ ದಿಸ್ ರಿಲೇಷನ್ಶಿಪ್ ಈವನ್ ದೋ ಈ ಪರ್ಸನ್ ತುಂಬ ಹೈಡ್ ಮಾಡಿದ್ರು ಫ್ಯೂಚರಲ್ಲಿ. ಬಟ್ ನಿಮ್ಮ ಪರ್ಸ್ನಲ್ ಗ್ರೋತ್ಗೆ ಈ ರಿಲೇಷನ್ಶಿಪ್ ತುಂಬಾ ಹೆಲ್ಪ್ ಮಾಡುತ್ತೆ. ಈವನ್ ದೋ ನಿಮಗೆ ಆ ಪೊಟೆನ್ಷಿಯಲ್ ಫೀಲ್ ಕೊಡ್ದೇ ಇರ್ಬೋದು ಅಥವಾ ಒಂದು ಸ್ಟ್ರಾಂಗ್ ಕಮಿಟ್ಮೆಂಟ್ ಫೀಲ್ ಕೊಡ್ದೇ ಇರ್ಬೋದು, ಬಟ್ ಐ ಫೀಲ್ ಯು ವಿಲ್ ಬಿ ಹ್ಯಾಪಿ. ಯು ವಿಲ್ ಹ್ಯಾವ್ ದಟ್ ಫ್ರೀ ವಿಲ್. ಯು ವಿಲ್ ಡೇಸ್ ಹೋಗ್ತಾ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ನಿಮ್ಮ ಮೇಲೆ. ನೀವು ಎಲ್ಲೋ ಒಂದು ಕಡೆ ಇಂಡಿಪೆಂಡೆಂಟ್ ಆಗಿರೋದಕ್ಕೆ ಇಷ್ಟಪಡ್ತೀರಾ ಅಥವಾ ಎಲ್ಲೋ ಒಂದು ಕಡೆ ನೀವು ನ್ಯೂ ಎಕ್ಸ್ಪೀರಿಯನ್ಸಿಗೆ ಅಡಾಪ್ಟ್ ಆಗ್ತೀರಾ ಅನ್ಬೋದು. ನಥಿಂಗ್ ಟು ವರಿ, ಯು ಕ್ಯಾನ್ ಸ್ಟೇ ಇನ್ ದಿಸ್ ರಿಲೇಷನ್ಶಿಪ್ ಗ್ರೂಪ್ 2. ಬಟ್ ನಾನು ಇವಾಗಲೇ ಇದಕ್ಕೊಂದು ಲಾಂಗ್ ಟರ್ಮ್ ನೀವು ಒಟ್ಟಿಗೆ ಇರ್ತೀರಾ ಅನ್ನೋದನ್ನ ನೋಡ್ತಾ ಇಲ್ಲ. ಬಟ್ ಡೆಫಿನೆಟ್ಲಿ this person or this relationship will help you to have a very good experience in life. ಡೆಫಿನೆಟ್ಲಿ ಮುಂಚೆನೇ ಹೇಳ್ದಂಗೆ 3 ಮಂತ್ಸ್ ಆದಮೇಲೆ ನಿಮ್ಮ ಲೈಫಲ್ಲೂ ತುಂಬ ಚೇಂಜಸ್ ಬರುತ್ತೆ. ಯು ವಿಲ್ ಮೀಟ್ ನ್ಯೂ ಪೀಪಲ್, ಸೊ ಯಾ, ದಟ್ಸ್ ದ ಮೆಸೇಜ್ ಫಾರ್ ಯು. ಸ್ಟಿಕ್ ಆನ್ ಆಗಿ ತೊಂದರೆ ಇಲ್ಲ, ಬಟ್ ಮೇಕ್ ಶ್ಯೂರ್ ಅವ್ರ ಜೊತೆ ಎಲ್ಲದಕ್ಕೂ ಕ್ವೆಶನ್ ಮಾಡಿಬಿಡಿ. ಎಲ್ಲಾದ್ರ ಬಗ್ಗೆ ತುಂಬ ಕೇಳೋದು ಮಾಡೋದೆಲ್ಲ ಮಾಡಿಬಿಡಿ. ಬಿಕಾಸ್ ಐ ಫೀಲ್ ಈಸ್ ಆರ್ ಶಿ ಈಸ್ ಕೈಂಡ್ ಆಫ್ ಇಂಟ್ರೋವರ್ಟ್ ಆ್ಯಂಡ್ ಕೈಂಡ್ ಆಫ್ ಹೈಡಿಂಗ್ ಅ ಲಾಡ್ ಆಫ್ ಥಿಂಗ್ಸ್ ಫ್ರಮ್ ಯು. ಟ್ರಸ್ಟ್ ಮಿ, ಅ ಲಾಡ್ ಆಫ್ ಥಿಂಗ್ಸ್. ಸೊ ಯಾ, ದಟ್ಸ್ ದ ಮೆಸೇಜ್ ಫಾರ್ ಯು ಗೈಸ್. ಐ ಹೋಪ್ ಒಂದು ಕ್ಲಾರಿಟಿ ಸಿಕ್ತು ಅಂತ. ಏನನ್ನಿಸ್ತು ಮೆಸೇಜ್ ಬಗ್ಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನ ಮಾತ್ರ ಮರಿಬೇಡಿ. ಆ್ಯಂಡ್ ಪರ್ಸನ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನ್ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ಡೈರೆಕ್ಟಾಗಿ ಹೋಗ್ಬೋದು ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ಫ್ಯೂಚರ್ ವೀಡಿಯೋಸ್ನ ನೀವು ಮಿಸ್ ಮಾಡ್ಕೊಳ್ಳಲ್ಲ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.